ಎಸ್ಐಟಿ ಕಚೇರಿಯಲ್ಲಿ ಈಗ ಸುಜಾತಾ ಭಟ್ಗೆ ನಡೀತಾ ಇರುವಂತಹ ವಿಚಾರಣೆ ಇನ್ನೂ ಕೂಡ ಮುಂದುವರೆದಿದೆ. ಇವತ್ತು ಮತ್ತೆ ವಿಚಾರಣೆಗೆ ಕರೆದಿದ್ರು. ಇನ್ಫ್ಯಾಕ್ಟ್ ಮಧ್ಯಾಹ್ನದ ಊಟ ಅಲ್ಲೇ ಕೊಟ್ಟಿದ್ದಾರೆ ಸಿಬ್ಬಂದಿ. ಬೆಳಗ್ಗೆಯಿಂದ ವಿಚಾರಣೆ ನಡೆಸ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು. ಎಸ್ಪಿ ಜಿತೇಂದ್ರ ದಯಾಮ ಅವರ ಸಮ್ಮುಖದಲ್ಲಿ ನಡೀತಾ ಇರುವಂತಹ ವಿಚಾರಣೆ. ಎಸ್ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಸುಜಾತಾ ಭಟ್ ಕಕ್ಕಾಬಿಕ್ಕಿಯಾಗಿಬಿಟ್ಟಿದ್ದಾರೆ. ನಿರಂತರ ಪ್ರಶ್ನೆಗಳನ್ನು ಕೇಳ್ತಾ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಅನನ್ಯ ಭಟ್ ಪ್ರಕರಣದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಇಲ್ಲಿ ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಸುಜಾತಾ ಭಟ್ ಅವರು ಗಳಿಗೆಗೊಂದು ಹೇಳಿಕೆಗಳನ್ನು ಕೊಡ್ತಾನೇ ಇದ್ರು. ಒಂದೊಂದು ಮೀಡಿಯಾ ಮುಂದೆ ಒಂದೊಂದು ರೀತಿ ಹೇಳಿಕೆಗಳನ್ನು ಕೊಟ್ಟರು. ನನಗೆ ಬಲವಂತ ಮಾಡಿ ಹೇಳಿಸಿದ್ರು ಅಂತಲೂ ಹೇಳಿದ್ರು. ಒಂದು ಸತಿ ನನ್ನ ಮಗಳೇ ಅಲ್ಲ ಅಂದರು, ಇನ್ನೊಂದು ಸತಿ ಇಲ್ಲ ನನ್ನ ಮಗಳೇ ಅಂತ ಹೇಳಿದ್ರು. ದೂರು ವಾಪಸ್ ಪಡಿತೀನಿ ಅಂತ ಸುಜಾತಾ ಭಟ್ ಈಗ ಹೇಳಿದಾರಂತೆ ಎಸ್ಐಟಿ ಅಧಿಕಾರಿಗಳ ಮುಂದೆ. ಆದರೆ ಇಷ್ಟು ದಿನ ನಡೆದಿರುವಂಥ ಪ್ರಹಸನಕ್ಕೆ ಏನು ಹಾಗಾದರೆ ಸುಜಾತಾ ಭಟ್ ನಿರ್ಧಾರಕ್ಕೆ ಎಸ್ಐಟಿ ಒಪ್ಪಿಲ್ಲ ಆಬ್ವಿಯಸ್ಲಿ. ಸೊ ಹಾಗಾಗಿ ತನಿಖೆಯನ್ನು ಮುಂದುವರಿಸಿದ್ದಾರೆ ಎಸ್ಐಟಿಯ ತನಿಖಾಧಿಕಾರಿ. ದೂರು ವಾಪಸ್ ಪಡಿತೀನಿ ಅಂತ ಸುಜಾತಾ ಭಟ್ ಹೇಳಿದ್ರು ಕೂಡ ಇನ್ಫ್ಯಾಕ್ಟ್ ಅದನ್ನು ಮುಂಚೆನೇ ಯೋಚನೆ ಮಾಡಬೇಕಿತ್ತು ಸುಜಾತಾ ಭಟ್ ಅವರು. ಈಗ ಸುಮ್ಮನೆ ಬಂದು ಹೇಳಿಕೆಗಳನ್ನು ಕೊಡ್ತಾ ಈಗ ದೂರನ್ನು ಕೊಟ್ಟು ಇಲ್ಲ ನಾನು ವಾಪಸ್ ಪಡಿತೀನಿ ಅನ್ನುವಂಥದ್ದನ್ನು ಹೇಳ್ತಾ ಇರೋದು ಈಗ ಡ್ಯಾಮೇಜ್ ಅನ್ನುವಂಥದ್ದಾಗಿದೆಯಲ್ಲ. ಯಾಕಂದರೆ ಇವರ ಮಾತನ್ನು ಕೇಳಿ ಒಂದಷ್ಟು ಜನ ಹೋರಾಟಕ್ಕೆ ಅಂಥೇಳಿ ಧುಮುಕಿದ್ರು. ಮಾಧ್ಯಮಗಳಲ್ಲಿ ಇಲ್ಲ ಸಲ್ಲದ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ರು. ಅವರು ಒಂದಷ್ಟು ಜನರ ಮೇಲೆ ಆರೋಪಗಳನ್ನು ಮಾಡಿದ್ರು. ಸೊ ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಎಸ್ಐಟಿ ತನಿಖೆ ಮಾಡಿ ಇದರ ಸತ್ಯಾಸತ್ಯತೆ ಏನಿದೆ, ಸುಜಾತಾ ಭಟ್ ಅವರ ಆ್ಯಕ್ಚುಯಲ್ ಕಥೆ ಏನು, ಹಾಗಾದರೆ ಈ ಅನನ್ಯ ಭಟ್ ಅನ್ನುವಂಥ ಒಬ್ಬ ಯುವತಿ ನಿಜಕ್ಕೂ ಇದ್ಲಾ, ನಾನು ಹೇಳಿದ್ದೆಲ್ಲವೂ ಕೂಡ ಸುಳ್ಳು, ತಪ್ಪಾಯಿತು, ನನ್ನನ್ನು ಬಿಟ್ಬಿಡಿ ಅಂಥೇಳಿ ಸುಜಾತಾ ಕಣ್ಣೀರು ಹಾಕ್ತಾ ಇದ್ದಾರಂತೆ ಎಸ್ಐಟಿ ಮುಂದೆ. ಸೊ ಹೆಸರನ್ನು ಕೂಡ ಹೇಳಿದ್ದಾರೆ ಸುಜಾತಾ ಭಟ್. ಯಾರ್ಯಾರು ಹಿಂದೆ ಇದ್ದಾರೆ, ಯಾರು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು, ಯಾರು ಹಿಂಗೆ ಹೇಳು ಅಂತ ಹೇಳಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಸುಜಾತಾ ಭಟ್ ಹೇಳಿದಾರಂತೆ. ಬಟ್ ಈಗ ಎಸ್ಐಟಿ ಅಧಿಕಾರಿಗಳು ಕೂಡ ಅದನ್ನು ಕ್ರಾಸ್ ಚೆಕ್ ಮಾಡ್ತಾರೆ. ಈಗ ಹೇಳ್ತಾ ಇರೋದು ಸತ್ಯ ಅಂತ ಯಾರಿಗೆ ಹೇಗೆ ನಂಬೋದು ಸುಜಾತಾ ಭಟ್ ಅವ್ರನ್ನ? ಆರಂಭದಲ್ಲಿ ಬಂದು ಹೇಳಿದ ಮಾತುಗಳು ಬೇರೆ, ಆಮೇಲೆ ಮತ್ತೆ ಸ್ಟೇಟ್ಮೆಂಟನ್ನು ಬದಲಾಯಿಸಿ ಇಲ್ಲ ನಾನು ಅವಾಗ ಹೇಳಿದ್ದು ಸುಳ್ಳು, ಈಗ ಹೇಳ್ತಾ ಇರೋದು ಸತ್ಯ, ಇದನ್ನು ನಂಬಿ ಅಂತ ಹೇಳಿದ್ರು. ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಇಲ್ಲ ನನಗೆ ಫೋರ್ಸ್ ಮಾಡಿ ಹೇಳಿಸಿದ್ರು, ನಾನು ಆಗ ಹೇಳಿದೆಲ್ಲ ಸುಳ್ಳು, ಈಗ ಹೇಳ್ತಾ ಇರೋದು ನಿಜ ಅಂತ ಹೇಳಿದ್ರು. ಈಗ ಎಸ್ಐಟಿ ಮುಂದೆ ಇನ್ನೊಂದು ರೀತಿ ಹೇಳ್ತಾ ಇದ್ದಾರೆ. ಆದರೆ ಎಸ್ಐಟಿ ಅಧಿಕಾರಿಗಳು ಈಗ ಈಕೆಯ ಮಾತನ್ನು ಎಷ್ಟು ಮಟ್ಟಿಗೆ ನಂಬೋದಕ್ಕೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ. ಎಸ್ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಇವತ್ತು ನಿನ್ನೆ ಇನ್ಫ್ಯಾಕ್ಟ್ ಬೆಳಿಗ್ಗೆ 5 ಗಂಟೆಗೇ ಬಂದಿದ್ದರು. ನಿನ್ನೆ ಕೂಡ ಅದಾದಮೇಲೆ ಸಂಜೆ ನಂತರ ಎಸ್ಐಟಿ ಅಧಿಕಾರಿಗಳು ಬಂದ ಮೇಲೆ ಸ್ವಲ್ಪ ಕ್ವೆಶನ್ಸ್ ಎಲ್ಲ ಮಾಡಿದರು. ಇವತ್ತು ಮತ್ತೆ ವಿಚಾರಣೆ ಕರೆದಿದ್ರು. ಇವತ್ತು ವಿಚಾರಣೆ ಕಂಟಿನ್ಯೂ ಆಗ್ತಾ ಇದೆ.